ಹಂಗಂತೀಯ ಅದಕ್ಕೆ ನಿನ್ ತಗೊಂಡೈತಲ್ಲ ಏ ನೀ ಯಾಕೆ ಲೇಟ್ ಆಗಿ ಬಂದು ಸರ ಹೋಗಿದ್ದೇರಿ ಓ ತೋ ತೋ ಲೇ ದಂಡ ಮುಂದೆ ಮಕ್ಕ ನಿನಗೊಂದು ಸ್ವಲ್ಪ ಬುದ್ಧಿ ಏನಾರ ಐತೋ ಇಲ್ಲೋ ಯಾವಾಗ ಬೇಕಾದ ತಿನ್ನೋದು ಯಾವಾಗ ಬೇಕಾದ ಹೋಗೋದು ನೀವು ಹಿಂಗೆ ಮಾಡಿದ್ರೆ ನಾಟಕ ನೋಡೋರು ಯಾರು ಹಾ ನೀವ್ಯಾಕೆ ಲೇಟ್ ಆಗಿ ಬಂದ್ರಿ ಸರ ಹಾ ಬರಕತ್ತಿದ್ರೆ ಹಾ ಅಲ್ಲಿ ಒಂದು ಲೇಟ್ ತೀರ್ಥ ತಗೊಂಡು ಹೋಗೋಣ ಅಂತೇಳಿ ಲೇಟ್ ಆಗ್ತದೆ ನೀ ಅರ್ಥ ಕಾಶಿ ಯಾತ್ರೆ ಹೋಗ್ಬೇಕು ಮಾಡೋದು ತೀರ್ಥ ತಗೊಂಡೆ ಸರಿ ಹಾಕೋರಲ್ಲ ಬೇಗ ಹಂಗಾರಿ ಇಂಥವ್ರಿಗೆಲ್ಲ ಕಟ್ಕೊಂಡ್ ನಾವು ನಾಟಕ ಮಾಡ್ಬೇಕು ನೋಡ್ರಿ ಮಾಡ್ರಿ ಸರ ಮಾಡ್ರಿ ಏ ನೀವ್ ಯಾಕೆ ನಕಲ ಸದೇವ ಲೇ ನೀವು ಊಟ ತಿನ್ನಾಗನ ಹುಟ್ಟಿರ್ ನೋಡ್ಲಿ ನೀವು ತಿನ್ನೋ ಸಮಾಧಾನ ಎಲ್ಲ ಬೆಲೆ ಜಾಸ್ತಿ ಆಗಿರೋದು ನಾಟಕ ಸ್ಟಾರ್ಟ್ ಮಾಡೋಣ್ರಿ ಎಲ್ಲರೂ ನಿಂದಿರ್ಬೇಕು ನಾನು ತಾಳ ಹಾಕ್ತೇನೆ ದೋಸ್ತಕ ಜನ ದೇಸ್ತಕ ಜನ ದೋಸ್ತಕ ಜನ ತಾತಯ್ಯ ದೋಸ್ತಕ ಜನ ದೇಸ್ತಕ ಜನ
ಬಂದ ನಾನು ಯಾರೊಂದು ಬೇಡುವಂತವನಾಗುತ್ತೇನೆ. ಕೇಳೋ. ನೀವ್ ಹೇಳ್ಬೇಕು ಅವಾಗ. ಏನಂತ್ರಿ? ಹಾ ಹಾ ಹಲ್ ಹಲ್ ಹಲಾಲ್. ಹೋ ಹಾ ಹಾ ಹಂಗಲ್ಲ ತಮ್ಮ. ಹಲ್ ಹಲ್ ಹಲಾಲ್. ಹಲ್ಲ ಹಲ್ಲ ಹಲ್ಲ. ಏ ತಿಕ್ಕು ಹಲ್ ಅಲ್ಲ ಏ ಕೋಳಿಗೆ ಪೀಸ್ ಅಲ್ಲ. ಹಲ್ ಹಲ್ ಹಲಾಲ್. ಹಲ್ಲ ಹಲ್ಲ ಹಲಾಲ್. ಈ ಸಭಾ ಮಂಟಪದಲ್ಲಿ ಈ ಸಭಾ ಮಂಟಪದಲ್ಲಿ ಘಟೋತ್ಕಚನ ತಂದೆಯಾದ ಘಟೋತ್ಕಚನ ತಂದೆಯಾದ ಭೀಮನೆಂದು ತಿಳಿಯಲೇ ಸಾರಥಿ. ಭೀಮನೆಂದು ಚಂದ ಚಂದ ನಗಬೇಕಾ ಅಂತ ಗೊತ್ತಾ? ಭೀಮನೆಂದು ತಿಳಿಯಲೇ. ಹೌದು, ತಾವು ಯಾರೆಂದು ನಮಗೆ ಗೊತ್ತಾಯಿತು. ಹೌದು, ತಾವು ಯಾರೆಂದು ನಮಗೆ ಗೊತ್ತಾಯಿತು. ಈ ಸಭಾ ಮಂಟಪಕ್ಕೆ ನಮ್ಮನ್ನು ಕರೆಯಲು ಕಾರಣ ಈ ಸಭಾಮಂಟಪಕ್ಕೆ ನಮ್ಮನ್ನು ಕರೆಯಲು ಕಾರಣ ಏನೆಂದು ಹೇಳುವಂತವರಾಗಿ. ಏನೆಂದು ಹೇಳುವಂತನಾಗಪ್ಪ. ಹಾಗೆ ಹೇಳ. ನಿನ್ನ ಕಾಲೇ ಆಗಿದ್ದು ತಾಟೊಳಗೆ ಯಾರು ಇರಲಿಲ್ಲ. ಏ ಇದು ಖಾನಾವಳಿ ಅಲ್ಲೋ. ಈ ಸಭಾ ಮಂಟಪಕ್ಕೆ ತಮ್ಮನ್ನು ಕರೆಯಲು ಕಾರಣವೇನೆಂದರೆ ಏನೆಂದರೆ ನಾ ಹೇಳಿದ ಹೇಳಲೇ. ಈ ಸಭಾ ಮಂಟಪಕ್ಕೆ ನಿಮ್ಮನ್ನು ಕರೆಯಲು ಕಾರಣವೇನೆಂದರೆ ಕಾರಣವೇನು? ಕುರುಕ್ಷೇತ್ರ ಎಂಬ ಅಂಧಯುಗ ಎಂಬ ನಾಟಕವನ್ನು ಆಡುತ್ತಿದ್ದು ನಾವು ಕುರುಕ್ಷೇತ್ರ ಎಂಬ ಅಂತಯುಗದ ನಾಟಕವನ್ನು ಆಡ್ತಿದ್ದು ಅದರಲ್ಲಿ ತಾವು ಮೊದಲು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾ ಮೊದಲು ಬರ್ತೇನೆ. ಏ ನಾಮಪ್ಪ. ಏ ಹೇಳೋ ಮಾರಾಯ. ಏ ನಾನು ನಾಟಕ ಮಾಡಿಸೋದಾದ್ರೆ ಈ ಸಭಾ ಮಂಟಪಕ್ಕೆ ಬಂದು ಏನು ಹೇಳ್ತಿದ್ದಲ್ಲ, ನಾ ಮೊದಲು ಬರ್ತೇನೆ ಅಂತ. ನಾನು ಮೊದಲು ಬಂದಂತವರು ಯಾರು ಅಂದರೆ ನಾನು ಮೊದಲು ಬಂದಂತವ್ರು ಯಾರಂದ್ರೆ ಹೇಳ್ತೇನೆ ಕೇಳು. ಹೇಳ್ತೇನೆ ಕೇಳು. ಹೇಳ ಹೇಳು. ನಾನಿನ್ನೂ ಡೈರೆಕ್ಟ್ರಿಗೆ ಹೇಳ್ಕೊಟ್ಟಿಲ್ಲ. ಸರಿ ಹೇಳ್ರಿ. ಓ, ತಪ್ಪಿದ್ದೀನಿ. ಅಲ್ರಿ ನಾವು ಹಿಂದೆ ನಂದೈದು ಮಾತ್ರ ನೋಡು ಅವಾಗ. ಏ ನೀ ಕೆಲಸ ಎಲ್ಲ ಇದೆ. ಏ ಮಾಸ್ತರ್ ಹಾ. ಭಾಸ್ಕರ. ಹಲ್ ಹಲ್ ಹಲಾಲ್. ಏ ನಿಂತ್ಕೊಂತಾನೆ ಏನಾಗ್ತಿ ನೀವು ಆ ಕಂಠ ಬರ್ತಿ ತಿಂದ್ರದನ. ಸಿಗದೆ ಅವ ಇದನ್ನ ಹಾಕ್ಬಿಡ್ರಿ. ಏ ಹೇಳಲೇ ತಮ್ಮ ಅಂದ್ರೆ ಏನಾಗೈತೆ? ರಾತ್ರಿ ಸ್ವಲ್ಪ ಅವನ ಗತಿ ಇಡ್ರು. ಹೇಳ್ರಿ ಭಾಸ್ಕರ, ಹೇಳ್ರಿ. ಹಲ್ ಹಲ್ ಹಲಾಲ್. ಅಲ್ಲ ಅಲ್ಲ ಹಲಾಲ್. ಎಲ್ಲ ಕ್ಷುದ್ರ ಜೀವಿಯ ಹೇಳ. ನಂಗೆ ಗೊತ್ತಾಗಿಲ್ಲ. ಹೇಳ್ತೇನೆ ಕೇಳಪ್ಪ ಇನ್ನೊಂದ್ಸರಿ. ಹೇಳ್ರಿ ಕೇಳ್ಕೊಳ್ಳಿ. ಓಂ ತತ ಜನತಿ ತತ ಜನತ ಓಂ ತತ ಜನತ ಹೇಳ. ಓಂ ತತ ಜನತಿ ತತ ಜನತ ಓಂ ತತ ಜನತ. ಜನತ ಹೇ ದೇವ. ದೇವ ಹಾ ತೈ ತೈ ಜಿತ್ತೈ ಅಂತ ಕುಡಿದು ತಾಯಿ ದಿ ತಾಯಿ ಎಂದು ಕುಡಿದು ನಾನೇನೆಂದು ನೋಡುತ್ತಿರುವೆ. ನಾನೇನೆಂದು ನೋಡುತ್ತಿರುವೆ. ನಾನು ಏನೆಂದು ನೋಡುತ್ತಿರುವೆ. ಏನಿದು ಮಹಾನುಭಾವ? ಏನಿದು ಮಹಾನುಭಾವ? ಯಾವ ಕಾರಣಕ್ಕಾಗಿ ಈ ಅಟ್ಟಹಾಸ? ಯಾವ ಕಾರಣಕ್ಕಾಗಿ ಈ ಅಟ್ಟಹಾಸ? ಅಟ್ಟದ ಹಾಸ ಅಂದ್ರೆ ಅಟ್ಟಹಾಸ. ಅಟ್ಟಹಾಸ. ಹಾ ಹಂಗೇಳ. ಈ ಮತ್ತೆ ವಿಜಯೋತ್ಸಾಹ. ಮತ್ತೆ ವಿಜಯ ಉತ್ಸಾಹ. ಹಾ ವಯೋವೃದ್ಧರು ಜ್ಞಾನವೃದ್ಧರು ತೇಜೋವಧರು ವಯೋವೃದ್ಧರು ವಯರು ಕಡಮು ಕಿರುಮು ಅಲ್ಲೇ ಪಕ್ಕಡ ಪಾನ ಅಲ್ಲ. ವಯೋವೃದ್ಧರು ವಯೋವೃದ್ಧರು ಹೇಳ್ತದೆ. ವಯೋವೃದ್ಧರು ಜ್ಞಾನವೃದ್ಧರು ತೇಜೋಧನರು ಜ್ಞಾನವೃದ್ಧರು ತೇಜೋವೃದ್ಧರು ದೊರೆ ಕರ್ಪ ನಾಮಾಂಕಿತವೇನೆಂದು ಬೇಡುವಂತವರಾಗಿ ದೊರೆಯೇ ಕರ್ಪೂರದ ಉರಿಯೇ. ಹಾ ನಾಮಾಂಕಿತನೇನೆಂಬುದು ಹೇಳು ದೊರೆಯೇ. ಕರ್ಪೂರದ ಬಗೆಯೇ. ಬಗೆಯಲ್ಲೇ ಸುಟ್ಟ ಸೆತ್ತ ನಮಗನವ ಕರ್ಪೂರದ ಬಗೆಯೇನ. ಕರ್ಪೂರದ ಬಗೆಯೇ. ನೋಡ ನೀ ಹೇಳ್ಬೇಕು ಅವಾಗ. ಹೇಳ್ತೇನ್ರಿ. ಹಲ್ ಹಲ್ ಹಲಾಲ್. ಹಲ್ಲ 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 ಹಲಾಲ್. ಏ ಹಲ್ಲ ಹಲ್ಲ ಅಂತೇನೆ ನಮ್ಮೆ ಹೊಡ್ಯಾಕತ್ತೈತೆ. ಹಲ್ ಹಲ್ ಹಲಾಲ್. ಏ ಕೂತ್ಕೊಳ್ರಿ ಮಾಸ್ತರ್. ಅವ್ರು ಕೇಳಾಗ್ತಿರಲ್ಲ. ಏ ಮಾಸ್ತರ್ ಕೂತ್ಕೊಳ್ರಿ ಅವ. ಹಲ್ ಹಲ್ ಹಲಾಲ್. ಹಲ್ಲ ಹಲ್ಲ ಹಲಾಲ್. ಅದೇನೋ ಒಂದು ಬಿಡದೆ ಬೇಡುವಂತವರಾಗಿ ಹೇಳುವ. ಅದೇನು ಬಿಡದೆ ಬೇಡುವಂತನಾಗು. ಅವಾಗ ನೀ ಹೇಳ್ಬೇಕು. ಬೇಸರ ಹೇಳಿ. ಏ
ಏ ಚಂಡ ಪ್ರಚಂಡ ಹೆಂಡ ಭೂ ಮಂಡಲದ ಗಂಡ. ಏ ಚಂಡ ಪ್ರಚಂಡ ಪ್ರಂಡ ರಂಡ ಫ್ರೆಂಡ್ಶಿಪ್ ಮಗನೇ. ಸರಿಯಾಗಿ ಹೇಳ. ಹೇಳ್ತಾ ನೋಡಿ ಇನ್ನೊಂದ್ ಸರಿ. ಚಂಡ ಹೇ ಪ್ರಚಂಡ ಭೂಮಂಡಲದ ಖಂಡ. ಏ ಚಂಡ ಪ್ರಚಂಡ ಈ ಭೂಮಂಡಲದ ಖಂಡ. ಇನ್ನೊಂದ್ಸರಿ ಹೇಳಿ. ನಿಮ್ಮ ಚಂಡ ಏ ಸುಮ್ಮನೆ ನೋಡ್ರಿ ನನಗೂ ಹೆಚ್ಚಾಗತೈತಿ. ಏನ್ ಏ, ಮತ್ತೆ ಬರ್ಲಿ. ಹೇಳ ಹಂಗ. ಹೇಳಿ ಸರಿ. ಏ ಚಂಡ ಪ್ರಚಂಡ ಈ ಭೂಮಂಡಲದ ಖಂಡ. ಹಾ ನೀ ಹೇಳ. ಲೇ ಎಬಡಿ ಲೇ ನಮ್ಮ ಅಂತ ಲೇ ಎಬಡಿ ಚಂದಾಗಿ ಹೇಳಿ. ನಿನಗೆ ಹೇಳ್ತಾ ನೋಡ್ಕೊಳ್ಳಿ. ಹೇಳ್ತಾ ನೋಡೀಗ ನಾ ಹಾಳಿಗೆ ನಾ ಎಲ್ಲ ಬರೋಬ್ಬರಿ ಹೇಳೇನ್ರಿ ಅಂತ ಹೇಳ್ಬೇಕು. ನಾನೆಲ್ಲ ಬರೋಬ್ಬರಿ ಹೇಳಿದ್ರಿ. ಹಾ ಹೇಳ. ನಂದ ಕರ ಮತ್ತೆ ನೀನಾರ ಏನ್ ಮಾಡ್ಲಿ. ಭೂಮಂಡಲದ ಕಂಡ ಭೂಮಂಡಲದ ಖಂಡ ಕೀರ್ತಿ ಹೊತ್ತ ಬಂಡ ಕೀರ್ತಿ ಹೊತ್ತ ಬಂಡ ಎಂದು ತಿಳಿಯಲೇ ಸಾರಥಿ. ಎಂದು ತಿಳಿಯಲಿ ಸಾರಥಿ. ಸಾರಥಿ ಏನಂದ್ರೆ ಏ ಊಟ ಮಾಡಿಲ್ಲ ಛೇ, ಛೇ, ಬಾರ ಈ ಕಡೆ. ಐದು ಸಲ ಜಾತ್ರೆ ಮಾಡಿಲ್ರಿ ಅವ ಹಂಗ ಬಂದಂತ ತಾಲೀಮ್ಗೆ. ನೋಡ್ರಿ ಕುಮಾರೇಶ್ವರ ಗರ್ಭವತಿಯ ಪುರುಷ ಸ್ಫೂರ್ತಿ. ಕುಮಾರೇಶ್ವರ ಗರ್ಭವಸತಿ. ಏ ಬರೋ ಸ್ಫೂರ್ತಿ ಏನು ಪುಟ್ಟ ಪೂರ್ತಿ ಮಗನ. ಬೃಹಸ್ಪತಿ ಅನ್ನಕ್ ಬರೋದಿಲ್ಲ ಏನ್ ನಿನಗ. ಹಾ ಪೂರ್ತಿ ಹಂಗ ಹೇಳ್ಬೇಕ. ನೀ ಹೇಳಿಗ ಹೇಳ್ರಿ ಅವ್ರಿಗೆ ಹೇಳ್ತಾನಲ್ರಿ. ಅವ್ರು ಅಡಿಗೆ ತಿಕ್ಕಿಲ್ರಿ ಭಾಳ ಜನ ಅಂತಲ್ರಿ ಅವ್ರು ಹಿಂಗಾಗಿ ಏನೇನು ತಿಂದು ಬಂದಿರ್ತಾರ ಹಂಗಾಗಿದ್ರಿ. ಹೇಳ್ರಿ ಬಾ ದೊಡ್ಡಾಟಿದ್ರೆ ರಾಜ ಶಕುನಿ ಮಹಾರಾಜನಂತ ತಿಳಿಯಲೇ ಸಾರಥಿ. ರಾಜ ಶಕುನಿ ಮಹಾರಾಜನೆಂದು ತಿಳಿಯಲೇ ಸಾರಥಿ. ರಥವನ್ನು ಹೂಡಿಸುವಂತವನಾಗು. ರಥವನ್ನು ಹೊಡೆಯುವಂತವನಾಗು. ಹೊಡೆಯುವುದಲ್ಲೇ ಹೊಡೆಯಕ್ಕೆ ಇದನ್ನು ಮಾಡಿ ನಾನು ರಥವನ್ನು ಓರಿಸುವಂತವನಾಗು. ರಥವನ್ನು ಹಾರಿಸುವಂತವನಾಗು. ಹಾಗೆ ಆಗಲಿ. ಹಾಗಾಗಲಿ. ಓಹೋ ಅದೇ ರಾಜ ಶಕುನಿ ಮಹಾರಾಜನೆಂದು ತಿಳಿಯಲೇ ಅಂತ ಹೇಳ್ಬೇಕ. ಹಾಗೆ ಆಗಲಿ ಮಹಾರಾಜ ಶಕುನಿ ಮಹಾರಾಜ. ಓಹೋ ತಾವು ಕುರುಕುಮಾರ ಸಹೋದರ ಮಾವಂದಿರ ಮಾರ್ಗದರ್ಶಕರು ಆದ ಸಿಂಧರಾಜ ಶಕುನಿ ಮಹಾರಾಜರೆಂದು ನಮಗೂ ತಿಳಿಯಿತು. ಹೇಳ್ಬೇಕು. ನೀನು ಹೇಳ್ಬೇಕು. ಓ ನೀವು ಕುಲುಕುರಿ ಮಹಾರಾಜರನ್ನು ಏ ಕುರುಕುರೇನ ಚಿಪ್ಸಲೆ ಚಂದ ಹಿಡ್ಕೊ ಕಡ್ಗ. ಏನ ಅರ್ಥ ತಿಂತನ್ರಿ ಅವ ಕುರ್ಕುರಿ. ನೋಡ್ರಿ ಹೆಸರು ಹೇಳ್ತೀಯಾ? ಓಹೋ ತಾವು ಕುರುಕುಮಾರ ಸಹೋದರ ಮಾವಂದಿರು. ತಾವು ಕುರು ಸಹೋದರ ಮಹಾವಂದಿರು ಮಾರ್ಗದರ್ಶಕರು. ಮಾರ್ಗದರ್ಶಕರು. ಹೌದು. ಸಿಂಧುರಾಜ ಶಕುನಿ ಮಹಾರಾಜರೆಂದು ತಿಳಿದು ನಮಗೂ ಸಂತೋಷವಾಯಿತು. ಸಿಂಧುರಾಜ ಶಕುನಿ ಮಹಾರಾಜರೆಂದು ತಿಳಿದು ನಮಗೂ ಸಂತೋಷವಾಯಿತು. ಇಷ್ಟು ಸುಂದರವಾದ ಅರಮನೆ ಬಿಟ್ಟು ತಾವು ಇಲ್ಲಿ. ಅಷ್ಟು ಸುಂದರವಾದ ಅಡಿಗೆ ಮನೆ ಬಿಟ್ಟು ತಾವು ಇಲ್ಲಿ. ಏ ಮಗನ ಇಲ್ಲಿ ಎದಕ್ ಬಂದ್ರಿ ಸುಂದರವಾದ ಅರಮನೆಯನ್ನು ಬಿಟ್ಟು ತಾವು ಇಲ್ಲಿ ಅಂತ ಹೇಳ್ಬೇಕು. ಅಷ್ಟು ಸುಂದರವಾದ ಮಹಾ ಅರಮನೆಯನ್ನು ಬಿಟ್ಟು ತಾವು ಇಲ್ಲಿ. ಹಂಗೆ ಹೇಳ್ಬೇಕು. ಬಿಟ್ಟು ಹಸ್ತಿನಾವತಿಯ ಬೀದಿಯಲ್ಲಿ ಅಂತ ಹೇಳ್ಬೇಕು. ಅದನ್ನು ಬಿಟ್ಟು ಈ ಹಸ್ತಿನಾಪುರದ ಬೀದಿಯಲ್ಲಿ ಆತ ಹೊಸ ಅರಿಸ್ತಿರೋ ಇಲ್ಲ. ನೀ ಹೇಳ್ಬೇಕವಾಗ. ಎಲ್ಲ ಸೇವಕ ಎಲ್ಲ ಸೇವಕ ಈ ಮಂತ್ರದ ಕೈಯಿಂದ ಕೈ ಕೆಳಕದಿಂದ ಈ ಮಂತ್ರದ ಕೈ ಚಾಳಕದಿಂದ ಅದು ರಂಗದಾಟದಲ್ಲಿ ಅದು ರಂಗದಾಟದಲ್ಲಿ ಚದುರಂಗದಾಟದಲ್ಲಿ ಅದು ರಂಗದ ಚದುರಂಗದ ಆಟದಲ್ಲಿ ಆ ಪಾಂಡವರನ್ನು ಸೋಲಿಸಿ ಆ ಪಾಂಡವರನ್ನು ಸೋಲಿಸಿ ಅವರನ್ನು ವನವಾಸಕ್ಕೆ ಅಟ್ಟಿದ್ದಕ್ಕಾಗಿ ಅವರನ್ನು ವನವಾಸಕ್ಕೆ ಹಾಕಿದ್ದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ಬೇಕು. ನಾನು ಇಲ್ಲಿಗೆ ಬಂದಿದ್ದೇನೆ. ಲೇ ಕಾಯಿ ಹೆಂಗಾಕ್ ಮಾಡ್ತಿಲ್ಲ ಹಿಂಗೆ ಹೇಳ್ಬೇಕು. ವನವಾಸದಿಂದ ಅವರನ್ನು ಅಟ್ಟಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ಬೇಕು. ಅವರನ್ನು ವನವಾಸದಲ್ಲಿ ಅಟ್ಟುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ಬೇಕು. ಹೌದಾ? ಹಾ. ನೀನ್ ಹೇಳ ಆಕಾಟ ಆಕಾಟ ಏ ಸರಿ ಹೇಳ್ತಾರೆ. ಹೋಗಲೇ ಏ ನಾ
ಬಂದು ಅಷ್ಟರ ಏ ಹೋಗು ಸರ್. ಏ ನೀ ಸಾಕು ಏ ಬಾ ಏ, ಬಾ. ಹೋಗು. ನಾಳೆ ಕೆಲವೊಂದು ಬಾರಪ್ಪ ಹಾ ಹಾ ಸರಿ ನಿಂತ್ಕೊ ಹಿಂಗೆ. ನೀ ಅಲ್ಲಿಂದ ಬರ್ಬೇಕಂದ್ರೆ ದೋಮ್ ತಕ ಜನದಿ ಎಂತಕ ಜನ ದೋಮ್ ತಕ ಜನತಾ ಅಂತ ಹೇಳಿ ಬರ್ಬೇಕು. ಹಾ. ಅದು ಇವಾಗ ದರದರ ಇದೆಯಲ್ಲ ಅದು ಬರ್ಬಾರ್ದು. ಏ ನೀ ಯಾಕೆ ಬಂದಿಲ್ಲ ಏ ಕೊಟ್ಟ ಹಿಡ್ಕೊಂಡೆ. ನಾವು ನಾಳೆ ಸಿಗ್ನೆಟ್ ಕೊಡ್ತಾನವ, ಸಿಗ್ನೆಟ್ ಇಟ್ಕೋ. ಕೊಡು ಇವನೇ. ಹೌದು ಮಾಸ್ತರ್ ಇದಕ್ಕೆ ಕೇಳು ಯಾರು ಕೊಡು ಹಾ, ಬಂದ್ ನಿಂದ್ರಲ್ಲಿ. ದೋಮ್ ತಕ ಜನ ಮಾಡ. ಹೀಗೆ ಹಾ ತಕ್ಕ ಜನ ನೀನ್ ತಕ್ಕ ಜನ ತೋಮ್ ತಕ್ಕ ಜನ ತಮ್ಮ ಜನಕ ಜನಕ ಜನತಾ ಹೇಳ. ತನ ಜನ ಜನತ. ಈ ಸಭಾ ಮಂಟಪಕ್ಕೆ ಬಂದು ಈ ಸಭಾ ಮಂಟಪಕ್ಕೆ ಬಂದು ನಮ್ಮನ್ನು ಕೇಳುತ್ತಿರುವ ತಾವುದಾರು ತಮ್ಮ ನಾಮಾಂಕಿತವೆಂದು ಹೇಳುವಂತವರಾಗಿ ನಮ್ಮನ್ನು ಕೇಳುತ್ತಿರುವ ತಾವು ಯಾರು ತಮ್ಮ ನಾಮಾಂಕಿತವೆಂದು ಹೇಳುವಂತವರಾಗಿದ್ದರೆ ತಾವು ಯಾರು ತಮ್ಮ ನಾಮಾಂಕಿತವೇನು ಅಂತ ಹೇಳುವಂತ ಸರಿ ಹೇಳನೆ ಒಂದು ಶಬ್ದ ಹೇಳೋರು ಏನು ತಾವು ಯಾರು ತಮ್ಮ ನಾಮಾಂಕಿತವೇನೆಂದು ಹೇಳುವಂತವರಾಗಿದ್ದರೆ ಹೇಳ್ಬೇಕು. ತಾವು ಯಾರು ತಮ್ಮ ನಾಮಾಂಕಿತವನ್ನು ಯಾರು ಅಂತ ಹೇಳುವಂತವರ ಗುರುವೇ. ಹೇಳುವಲ್ಲವೇ? ಹೇಳು. ಹೇಳು. ಸರ ಕರ್ಪೂರ ರಾತ್ರಿ ಅಲ್ರಿ ಕರ್ಪೂರದ ಆರತಿ ಏ ನಾನು ಅದನ್ನ ಹೇಳತ್ತೇನೆ. ಹೌದನಪ್ಪ ವಿಡಿಯೋ ಸ್ಟಾರ್ಟ್ ಮಾಡಿರಪ್ಪ. ಸ್ಟಾರ್ಟ್ ಮಾಡ. ಇಂದ್ರ ಈಗ ಆಡ್ಬೇಡ. ಹಾಳ ಆ ದುರ್ಯೋಧನ ಒಂದು ಮಾಡ್ತಿದ್ದೆ. ಹೇಳ ಹೇಳ. ಎಲ್ಲರಿಲ್ಲ ಸಾರಥಿ. ಇಡೀ ಅಖಂಡ ಭೂಮಂಡಲದಲ್ಲಿ ಹಾ ಎದುರಾದ ಅಖಿಲ ವೈರಿಗಳ ಹೆಡಮುರಿಗೆ ಬಿಗಿತು. ಹಾ ಗಾಳಿಯಲ್ಲಿ ಗಿರಗಿರನೆ ತಿರುಗಿಸಿ ಹಾ ಅಂಬರಲ್ಲಿ ಗುಡುಗುಗಳನ್ನು ಪುಟ್ಟಿಸಿ ಹಾ ಹಪ್ಪ ನೆಲ ಕಪ್ಪಳಿಸಿದರೆ ಹಾ ಭೂಮಿ ಗಡಗಡನೆ ನಡುಗಿತು. ಸೂರ್ಯ ಚಂದ್ರಾದಿಗಳೇ ಕಲ್ಲಳಿಸಿ ಹೋದರು. ಹಾ ಫಲವಿಯೋಳ ಅಧಿಕ ಶತ ಏಕಪುತ್ರನ ಪಡೆದ ಹಾ ಧೃತರಾಷ್ಟ್ರ ಜ್ಯೇಷ್ಠ ಸುತ ಹಾ ಫಲದೋಳ್ ಅಗ್ರಗಣ್ಯನೆಂದು ಹೆಸರು ಪಡೆದ ಹಾ ದುರ್ಯೋಧನ ಮಹಾರಾಜನೆಂದು ಸಾರುವಂತವನಾಗಲಿ ಸಾರಥಿ. ಹಾ ಹೊಲಸು ನಾರಥಿ. ಏ ಇನ್ನು ಹೇಳಿದ್ರೆ ಹೇಳಿದ್ದೀನಿ ಇನ್ನೊಂದ್ಸರಿ ಹೇಳ. ಇನ್ನೊಂದ್ಸಲ ಹೇಳಿ. ಹಾ ಬೇರೆ ಕಡೆ ಬೇರೆ ಮಾಡ ಹೇಳ. ಹೆಂಗ್ ಮಾಡ ಅಸ ಹಂಗಿತ ಹಂಗಿರು ಹಾ ಬಂದ್ ಮಾಡು. ಎಲ್ಲೋ ಸಾರಥಿ. ಹಾ ಇಡೀ ಭೂಮಂಡಲದಲ್ಲಿ ಹಾ ಎದುರಾದ ಅಖಿಲ ವೈರಿಗಳ ಹೆಡಮುರಿಗೆ ಬಿಗಿದು ಹಾ ಗಾಳಿಯಲ್ಲಿ ಗಿರಗಿರನೆ ತಿರುಗಿಸಿ ಹಾ ಅಂಬರಲ್ಲಿ ಗುಡುಗುಗಳನ್ನು ಪುಟ್ಟಿಸಿ ಹಾ ದಪ್ಪನ ನೆಲಕ್ಕಪ್ಪಳಿಸಿದರೆ ಹಾ ಭೂಮಿ ಗಡಗಡನೆ ನಡುಗಿತು. ಹಾ ಸೂರ್ಯ ಚಂದ್ರಾದಿಗಳೇ ಹಾ ತಲ್ಲಣಿಸಿ ಹೋದರು. ಹೌದು. ಹೊಳವಿಯೋಳು ಅಧಿಕ ಶತ ಏಕಪುತ್ರಂ ಪಡೆದ ಹಾ ಧೃತರಾಷ್ಟ್ರ ಜ್ಯೇಷ್ಠ ಸುತ ಹಾ ಕ್ಷಣದೋಳ ಅಗ್ರಗಣ್ಯನೆಂದು ಹೆಸರು ಪಡೆದ ಹಾ ದುರ್ಯೋಧನ ಮಹಾರಾಜನೆಂದು ಸಾರಲಿ ಸಾರಥಿ. ಹೊಲಸು ನಾರಥಿ. ಹಾ ಹಾ ಏ ಭಾರಿ ಮಾಡಿದು. ಏ ನಿಂಡೆಲ್ಲ ಹೇಳ. ಹೇಳ. ಪ್ರಭು ಹೇಳುವಂತ ನಾವು ಯಶೋಂಶಾರ ವಿರಾಚಿತಂ ಭೂಮಂಡಲದೊಳಗೆ ಕಂಡ ಪ್ರತಾಪ ಹಾ ನಿತ್ಯವೂ ಸಸ್ಯ ಶ್ಯಾಮಲಾಂಚರ ಒಳ ಸಿರಿ ಮೃಗ ಖಗನಗಳ ಅರ್ಪಿತ ಹ್ಮ್ ಸಹಸ್ರಾರು ಕಾಲದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಅನುಜಸಗಳು ನಾಮಾಂಕಿತನಾದ ನಾನು ಹ್ಮ್ ಈ ಕ್ಷಣದಿಂದಲೇ ಹ್ಮ್ ಕುಟಿಲ ಕುಚ್ಚಿತ ಕುಬುದ್ಧಿಯ ಕುರುಗಳ ಸಂಹಾರದ ಕಾರಣಕ್ಕಾಗಿ ಏ ಹೇಳ. ನಿನ್ ಶಬ್ದ ಹೇಳಕ್ಕಾಗ್ತಿದ್ಯಾ? ಹಾ ಏ ಅಕ್ಕ ಹಿಂದಿರು ನಮ್ಮ ಬುದ್ಧಿ ಯಶೋ ವಿಶಾಲ ವಿರಚಿತಂ ಭೂಮಂಡಲದೊಳಗೆ ಕಂಡ ಪ್ರತಾಪ ಪೂರಿತ ನಿತ್ಯವೂ ಸಸ್ಯ ಶ್ಯಾಮಲಾಂಚರ ವನ ಸಿರಿ ಮೃಗ ಖಗನಗಳ ಅರ್ಪಿತ ಹ್ಮ್ ಸಹಸ್ರಾರು ಕಾಲದ ವಿಸ್ತೀರ್ಣವಾದ ಈ ಗಾಂಧಾರಿ ದೇಶದ ಹ್ಮ್ ಅನುಜಶಕುನಿ ನಾಮಾಂಕಿತನಾದ ನಾನು ಹ್ಮ್ ಈ ಕ್ಷಣದಿಂದಲೇ ಕುಟಿಲ ಕುಚ್ಚಿತ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕ್ಕಾಗಿ ಶಾಶ್ವತ ಪದೇ ನಿನ್ನ ಮಾತುಗಳನ್ನು ಪಾಲಿಸಿ ಇಡೀ ಭೂಮಂಡಲಾಧೀಶನೆಂದು ಮೆರೆಯುತ್ತಿರುವ ಆ ದುರ್ಯೋಧನ ಸೊಕ್ಕಡಗಿಸುತ್ತಿದ್ದರೆ ನಿನಗೆ ಶರಣಾಗುತ್ತೇನೆ ತಂದೆ. ಹಾ ತಮ್ಮ ಹೆಂಗ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೇಕ.
ನಿಲ್ಲ ಅವಾಗ ತಲೆ ಕಾಡು ಕಾಪಾಡಿ ಜಯ ತಂದಿಟ್ಟ ಆಯದು ನಂದನ ಅವನಿಲ್ಲದೆ ಬಂದ ನೀನು ತುಳಕ್ಕೆ ಸಮಾನ ಸೂರ ನಾ ಅಕ್ಷೀಣ ಬಲನೋ ಹೊರಗಡೆ ಹೋರಾಡಿ ಈಗ ನಾವು ನಾಲ್ಕು ಪದ ಆಡ್ಬೇಕಲ್ಲ. ಹೇಳನ್ರಿ ಮಾಸ್ತರ, ನೀವ್ ಅಂದ್ಬಿಡ್ರಿ. ನೀವ್ ಅಂದಂಗ ನಾವ್ ಅಂತೀವಿ. ಗಜವದನ ಹೇರಮ್ಮ ಗಜವದನ ಹೇರಮ್ಮ ಗಜವದನ ಹೇರಮ್ಮ ಗಜವದನ ಹೇರಮ್ಮ ನಮೋ ನಮಃ ಈ ಹಳ್ಳಿಯವ್ರಿಗೆ ನಾಟಕ ಕಲ್ಸೋದು ದೊಡ್ಡ ಕಷ್ಟ ಐತೆ ನೋಡ್ರಿ. ನಾಟಕ ಮಾಸ್ತರ್ ಬಂದು 4 ಜಂಪ್ ನಿದ್ದೆ ಮಾಡಿದ ಮ್ಯಾಲ ಇವರೆಲ್ಲ ನಾಟಕ ಮಾಡಕ್ ಬರ್ತಾರ ನೋಡ್ರಿ. ತಮ್ಮ ಎಲ್ಲದಿರಿ ಬರ್ರಿ ನೋಡ್ರಿಪ್ಪ, ನಾ ಇವತ್ತು ಅಂಧಯುಗ ಅನ್ನೋ ಒಂದು ನಾಟಕ ಹಚ್ಚೇವಿ. ಮುಂದಿನ ನಮ್ಮ ಬಸವ ಜಯಂತಿಗೆ ಈ ಅಂಧಯುಗ ನಾಟಕವನ್ನು ಆಡಿ ಊರ್ ಮಂದಿ ಕಡೆ ಎಲ್ಲರೂ ಶಬಾಷಿಗೆ ತಗೋಬೇಕು ಅನ್ನೋದ ಈ ನಮ್ಮ ನಾಟಕ ಸಂಘದ ಉದ್ದೇಶ. ಆದ್ರೆ ನಮ್ಮ ತಂಡದೊಳಗ ಎಂತೆಂಥವ್ರು ಅದಾರು, ಹೆಂಗೆದಾರು ಅಂತ ಹೇಳಿ ಸ್ವಲ್ಪ ನೋಡುವಂತ್ರೆ ಕೇಳಿಲ್ಲ. ತಮ್ಮ ಮೊದಲ ಸಂಗೀತಗಾರನ ಕರೀರಿ ಎಲ್ಲರನ್ನ. ಹಾಡು ಹಾಕೋದಮ್ಮ. ಏನು ಒಂದು ಸುದ್ದಿಲ್ಲ, ಏನಿಲ್ಲ, ಎಲ್ಲ ಆಡ್ತಾ ಪಡ್ತಾರೆ. ಹಾ
ಊರಾಗ ಮಾಡು ಕಳ್ಸಿ ಯಾವ ಡಾಕ್ಟ್ರಿ ಹಂಗಂತೀಯ ಅದಕ್ಕೆ ನಿನ್ ತಗೊಂಡೈತಲ್ಲ ಏ ನೀ ಯಾಕೆ ಲೇಟ್ ಆಗಿ ಬಂದು ಸರ ಹೋಗಿದ್ದೆ ರೀ. ಲೇ ದಡ್ಡ ಮುಂಡೆ ಮಕ್ಕ ನಿಮ್ಗೊಂದ್ ಸ್ವಲ್ಪ ಬುದ್ಧಿ ಏನಾರ ಆಯ್ತೋ ಇಲ್ಲೋ ಯಾವಾಗ ಬೇಕಾದ ತಿನ್ನೋದು ಯಾವಾಗ ಬೇಕಾದ ಹೋಗೋದು ನೀವ್ ಹಿಂಗ್ ಮಾಡಿದ್ರೆ ನಾಟಕ ನೋಡೋರು ಯಾರು ಹಾ ನೀವ್ಯಾಕೆ ಲೇಟ್ ಆಗಿ ಬಂದ್ರಿ ಸರ ಹಾ ಬರಕತ್ತಿದ್ರೆ ಹಾ ಅಲ್ಲಿ ಒಂದು ಲೇಟ್ ತೀರ್ಥ ತಗೊಂಡು ಹೋಗೋಣ ಅಂತೇಳಿ ಲೇಟ್ ಆಗ್ತದೆ. ನೀ ಅರ್ಥ ಕಾಶಿ ಯಾತ್ರೆ ಹೋಗ್ಬೇಕು ನೋಡಲ್ಲ ತೀರ್ಥ ತಗೊಂಡೆ ಹೋಗ್ ಸರಿ ಹಾಕೋರಲ್ಲ ಬೇಗ
ಮಂಟಪಕ್ಕೆ ಬಂದ ನಾನು ಯಾರೆಂದು ಬೇಡುವಂತವನಾಗುತ್ತೇನೆ. ಕೇಳೋ. ನೀವ್ ಹೇಳ್ಬೇಕು ಅವಾಗ. ಏನಂತ್ರಿ? ಹಾ ಹಾ ಹಲ್ ಹಲ್ ಹಲಾಲ್. ಹೋ, ಹಾ, ಹಾ. ಹಂಗಲ್ವ ತಮ್ಮ? ಹಲ್ ಹಲ್ ಹಲಾಲ್. ಹಲ್ಲ, ಹಲ್ಲ, ಹಲ್ಲ. ಏ ತಿಕ್ಕು ಹಲ್ ಅಲ್ಲವೇ, ಕೋಳಿಗೆಟ್ಟು ಪೇಸ್ಟ್ ಅಲ್ಲ. ಹಲ್ ಹಲ್ ಹಲಾಲ್. ಹಲ್ಲ, ಹಲ್ಲ, ಹಲಾಲ್. ಈ ಸಭಾ ಮಂಟಪದಲ್ಲಿ ಈ ಸಭಾ ಮಂಟಪದಲ್ಲಿ ಗಣೋದ್ಗಜನ ತಂದೆಯಾದ ಘಟೋತ್ಕಚನ ತಂದೆಯಾದ ಭೀಮನೆಂದು ತಿಳಿಯಲೇ ಸಾರಥಿ. ಭೀಮನೆಂದು ಚಂದ ತಿಳಿಯಲು- ಚಂದ ನಗಬೇಕಾ ಅಂತ ಗೊತ್ತಾ? ಭೀಮನೆಂದು ತಿಳಿಯಲು ಹಾ. ಹೌದು, ತಾವು ಯಾರೆಂದು ನಮಗೆ ಗೊತ್ತಾಯಿತು. ಹೌದು, ತಾವು ಯಾರೆಂದು ನಮಗೆ ಗೊತ್ತಾಯಿತು. ಈ ಸಭಾ ಮಂಟಪಕ್ಕೆ ನಮ್ಮನ್ನು ಕರೆಯಲು ಕಾರಣ ಈ ಸಭಾ ಮಂಟಪಕ್ಕೆ ನಮ್ಮನ್ನು ಕರೆಯಲು ಕಾರಣ ಏನೆಂದು ಹೇಳುವಂತವರಾಗಿ. ಏನೆಂದು ಹೇಳುವಂತನಾಗಪ್ಪ. ಹಾಗೆ ಹೇಳ. ನಿನ್ನ ಕಾರ್ಯ ಆಗಿದ್ದು ತಾತೊಳಗೆ ಯಾರೂ ಇಲ್ಲ. ಏ ಇದು ಖಾನಾವಳಿ ಅಲ್ವೋ. ಈ ಸಭಾ ಮಂಟಪಕ್ಕೆ ತಮ್ಮನ್ನು ಕರೆಯಲು ಕಾರಣವೇನೆಂದರೆ ಏನೆಂದರೆ ನಾ ಹೇಳಿದ ಹೇಳಲೇ. ಈ ಸಭಾ ಮಂಟಪಕ್ಕೆ ನಿಮ್ಮನ್ನು ಕರೆಯಲು ಕಾರಣವೇನೆಂದರೆ ಕಾರಣವೇನು? ಕುರುಕ್ಷೇತ್ರ ಎಂಬ ಅಂಧಯುಗ ಎಂಬ ನಾಟಕವನ್ನು ಆಡುತ್ತಿದ್ದು ನಾವು ಕುರುಕ್ಷೇತ್ರ ಎಂಬ ಅಂತಯುಗದಲ್ಲಿ ನಾಟಕ ಆಡ್ತಿದ್ದು ಅದರಲ್ಲಿ ತಾವು ಮೊದಲು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾ ಮತ್ತೆ ಬರ್ತೇನೆ. ಏನ್ ಆ ಮಾತು ಗೊತ್ತಿಲ್ವಾ? ಕೇಳ್ರಿ. ಏ ಹೇಳೋ ಮಾರಾಯ. ಏ ನಾನು ನಾಟಕ ಮಾಡ್ಸೋದಾದ್ರೆ ಈ ಸಭಾ ಮಂಟಪಕ್ಕೆ ಬಂದು ಏನು ಹೇಳ್ತಿಲ್ಲ. ನಾ ಮತ್ತೆ ಬರ್ತೇನೆ ಅಂತ. ನಾನು ಮೊದಲು ಬಂದಂತವರು ಯಾರು ಅಂದರೆ ನಾನು ಮೊದಲು ಬಂದಂತವ್ರು ಯಾರಂದ್ರೆ ಹೇಳ್ತೇನೆ ಕೇಳು. ಹೇಳ್ತೇನೆ ಕೇಳು. ಹೇಳ. ಹೇಳು. ಹೇಳುವಂತ ನಾವು. ನಂಗಿನ್ನೂ ಡೈರೆಕ್ಟ್ರಿಗೆ ಹೇಳಿ ಕೊಟ್ಟಿಲ್ಲ. ಏ ಸರ ಸರಿ ಹೇಳ್ರಿ. ಓ, ನಮ್ಮ ಅಪ್ಪನಿಗೆ ಏ ಅಲ್ರಿ ನಾವು ಹಿಂದೆ ನಂದೈ ಪಾತ್ರ ನೋಡ ಅವಾಗ ಏ ನೀ ಕೆಲಸ ಎಲ್ಲ ಇದೆ. ಏ ಮಾಸ್ತರ್ ಹಾ. ಮಾಸ್ತರ. ಹಲ್ ಹಲ್ ಹಲಾಲ್. ಏ ನಿಂತು ಬಂದನ ಥೂ. ಏನಂತ್ರಿ ನೀವು ಆ ಕಂಠ ಬರ್ತಿ ಮಾಸ್ತರ ಇದೇ ಸಿಗಾಡಿ ಅವ ಇದೇನ ಆಗ್ಬಿಡ್ರಿ. ಏ ಎಲ್ಲ ತಮ್ಮ ಅಂದ್ರಾಗಕ್ಕೆ. ಸ್ವಲ್ಪ ಒಂದು ಗದಿ ಇಡ್ರು. ಹೇಳ್ರಿ ಮಾಸ್ತರ, ಹೇಳ್ರಿ. ಹಲ್ ಹಲ್ ಹಲಾಲ್. ಅಲ್ಲ ಅಲ್ಲ ಹಲಾಲ್. ಎಲ್ಲ ಕ್ಷುದ್ರ ಜೀವಿಯ ಹೇಳ. ನಂಗೆ ಗೊತ್ತಾಗಿತ್ತು. ಹೇಳ್ತೇನೆ ಕೇಳಪ್ಪ ಇನ್ನೊಂದ್ಸರಿ. ಹೇಳ್ರಿ ಕೇಳಪ್ಪ. ಓಂ ತತ ಜನತಿ ತತ ಜನತ ಓಂ ತತ ಜನಕ ಹೇಳ. ಜನತ ಹೇ ದೇವ. ದೇವ ಹಾ ತೈ ತೈ ಜಿತ್ತೈ ಅಂತ ಕುಡಿದು ಎಂದು ಕುಡಿದು ನಾನೇನೆಂದು ನೋಡುತ್ತಿರುವೆ. ನಾನೇನೆಂದು ನೋಡುತ್ತಿರುವೆ. ನಾನು ಏನೆಂದು ನೋಡುತ್ತಿರುವೆ. ಏನಿದು ಮಹಾನುಭಾವ? ಏನಿದು ಮಹಾನುಭಾವ? ಯಾವ ಕಾರಣಕ್ಕಾಗಿ ಈ ಅಟ್ಟಹಾಸ? ಯಾವ ಕಾರಣಕ್ಕಾಗಿ ಈ ಅಟ್ಟಹಾಸ? ಅಟ್ಟದ ಹಾಸ ಅಂದ್ರೆ ಅಟ್ಟಹಾಸ. ಅಟ್ಟಹಾಸ ಹಾ ಹಂಗೇಳ. ಈ ಮತ್ತೆ ವಿಜಯೋತ್ಸಾಹ. ಮತ್ತೆ ವಿಜಯ ಉತ್ಸಾಹ. ಹಾ ವಯೋವೃದ್ಧರು, ಜ್ಞಾನವೃದ್ಧರು, ತೇಜೋವಧರು, ವಯೋವೃದ್ಧರು, ವಯರು ಕಡಮು ಕಿರುಮು ಅಲ್ಲೇ ಪಕ್ಕಡ ಪ್ರಾಣ ಅಲ್ಲ. ವಯೋವೃದ್ಧರು. ವಯೋವೃದ್ಧರು, ಹೇಳುವುದೇ ವಯೋವೃದ್ಧರು, ಜ್ಞಾನವೃದ್ಧರು, ತೇಜೋಧನರು, ಜ್ಞಾನವೃದ್ಧರು, ತೇಜೋವೃದ್ಧರು, ದೊರೆ ಕರ್ಪ ನಾಮಾಂಕಿತವೇನೆಂದು ಬೇಡುವಂತವರಾಗಿ ದೊರೆಯೇ ಕರ್ಪೂರದ ಉರಿಗೆ. ನಾಮಾಂಕಿತನೇನೆಂಬುದು ಹೇಳು ದೊರೆಯೇ. ಕರ್ಪೂರದ ಬಗೆಯೇ. ಬಗೆಯಲ್ಲೇ ಸುಟ್ಟ ಸೆತ್ತ ನಮಗನವ ಕರ್ಪೂರದ ಬಗೆಯೇನ. ಕರ್ಪೂರದ ಬಗೆಯೇ. ನೋಡ ನೀ ಹೇಳ್ಬೇಕವಾಗ. ಹೇಳ್ತೇನ್ರಿ. ಹಲ್ ಹಲ್ ಹಲಾಲ್. ಹಲ್ಲ 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 ಹಲಾಲ್. ರೇ ಹಲ್ಲ ಹಲ್ಲ ಅಂತೇನೆ ನಮ್ಮೆ ಹೊಡ್ಯಾಕತ್ತೈತೆ. ಹಲ್ ಹಲ್ ಹಲಾಲ್. ಏ ಕೂತ್ಕೊಳ್ರಿ ಮಾಸ್ತರ. ಅವ್ರು ಹೇಳಾಕ್ತಿರಲ್ಲ. ಏ ಮಾಸ್ತರ ಕೂತ್ಕೊಳ್ರಿ ಅವ. ಹಲ್ ಹಲ್ ಹಲಾಲ್. ಹಲ್ಲ ಹಲ್ಲ ಹಲಾಲ್. ಅದೇನೋ ಒಂದು ಬಿಡದೆ ಬೇಡುವಂತವರಾಗಿ ಅಂತ ಹೇಳುವ. ಅದೇನು ಬಿಡದೆ ಬೇಡುವಂತನಾಗು. ಅವಾಗ ನೀ ಹೇಳ್ಬೇಕು. ಹೆಸರು ಹೇಳಿ. ಏ
ಹೇಳವ ಲೇ ಎಬಡಿ ಲೇ ನಮ್ಮ ಮಾತು ಲೇ ಎಬಡಿ ಚಂದಾಗಿ ಹೇಳಿ ನಿನಗೆ ಹೇಳ್ತಾ ನೋಡ್ಕೊಳಗಿ ಹೇಳ್ತಾ ನೋಡಿಗ ನಾ ಹಾಳಿಗೆ ನಾ ಎಲ್ಲ ಬರೋಬ್ಬರಿ ಹೇಳೇನ್ರಿ ಅಂತ ಹೇಳ್ಬೇಕು. ನಾನೆಲ್ಲ ಬರೋಬ್ಬರಿ ಹೇಳಿದ್ರಿ. ಹೇಳ ನಂದ ಕರ ಮತ್ತೆ ನೀನಾರ ಏನ್ ಮಾಡ್ಲಿ. ಭೂಮಂಡಲದ ಕಂಡ ಭೂಮಂಡಲದ ಕಂಡ ಕೀರ್ತಿ ಹೊತ್ತ ಬಂಡ ಕೀರ್ತಿ ಹೊತ್ತ ಬಂಡ ಎಂದು ತಿಳಿಯಲೇ ಸಾರಥಿ ಎಂದು ತಿಳಿಯಲಿ ಸಾರಥಿ ಸಾರಥಿ ಏನಂದಲೇ ಏ ಜಟ ಮಾಡಿಲ್ಲ. ಛೇ, ಛೇ, ಛೇ. ಬಾರ ಕಡೆ. ಐದು ನಿಮಿಷ ಜಟ ಮಾಡಿಲ್ರಿ ಅವ ಹಂಗ ಬಂದಂತ ತಾಲೀಮ್ಗೆ. ನೋಡ್ರಿ ಕುಮಾರೇಶ್ವರ ಗರ್ಭವತಿಯ ಪುರುಷ ಸ್ಮೃತಿ ಕುಮಾರೇಶ್ವರ ಗರ್ಭವಸತಿ ಏ ಬರೋ ಸ್ಫೂರ್ತಿ ಏನು ಪುಟ್ಟ ಪೂರ್ತಿ ಮಗನ ಬೃಹಸ್ಪತಿ ಅನ್ನಕ್ ಬರೋದಿಲ್ಲ ಇಲ್ಲಿ ನಿನಗ. ಹಾ ಪೂರ್ತಿ ಹಂಗ ಹೇಳ್ಬೇಕ ನೀ ಹೇಳಿಗೆ ಹೇಳ್ರಿ ಅವ್ರಿಗೆ ಹೇಳ್ತಾನಲ್ರಿ ಅವ್ರು ಅಡಿಗೆ ತಿಕ್ಕಲ್ರಿ ಬಾಳ ದಿನ ಆತಲ್ರಿ ಅವ್ರು ಹಿಂಗಾಗಿ ಏನೇನು ತಿಂದು ಬಂದಿರ್ತಾರ ಹಂಗಾಗೈತ್ರಿ. ಹೇಳ್ರಿಪ್ಪ ದೊಡ್ಡಾಟಿದ್ರೆ ಹೈದರಾಜ ಶಕುನಿ ಮಹಾರಾಜನಂತ ತಿಳಿಯಲೇ ಸಾರಥಿ ಹೈದರಾಜ ಶಕುನಿ ಮಹಾರಾಜನೆಂದು ತಿಳಿಯಲೇ ಸಾರಥಿ. ರಥವನ್ನು ಹೂಡಿಸುವಂತವನಾಗು ರಥವನ್ನು ಹೊಡೆಯುವಂತವನಾಗು. ಹೊಡೆಯುವುದಲ್ಲೇ ಹೊಡೆಯಕ್ಕೆ ಇದನ್ನು ಮಾಡಿ ನಾನು ರಥವನ್ನು ಓರಿಸುವಂತವನಾಗು ರಥವನ್ನು ಹಾರಿಸುವಂತವನಾಗು. ಹಾಗೆ ಆಗಲಿ ಹಾಗಾಗಲಿ. ಓಹೋ ಅದೇ ರಾಜ ಶಕುನಿ ಮಹಾರಾಜನೆಂದು ತಿಳಿಯಲೇ ಅಂತ ಹೇಳ್ಬೇಕ. ಹಾಗೆ ಆಗಲಿ ಮಹಾರಾಜ ಶಕುನಿ ಮಹಾರಾಜ. ಓಹೋ ತಾವು ಕುರುಕುಮಾರ ಸಹೋದರ ಮಾವಂದಿರ ಮಾರ್ಗದರ್ಶಕರೂ ಆದ ಸಿಂಧರಾಜ ಶಕುನಿ ಮಹಾರಾಜರೆಂದು ನಮಗೂ ತಿಳಿಯಿತು ಹೇಳ್ಬೇಕು. ನೀನು ಹೇಳ ಓ ನೀವು ಕುಲುಕುರಿ ಮಹಾರಾಜರಲ್ಲಿ ಕುರುಕುರೇನ ಚಿಪ್ತಲೆ ಚಂದ ಹಿಡಿದು ಕಡ್ಗ ಏನ್ ಅರ್ಥ ತಿಂತನ್ರಿ ಅವ ಕುರ್ಕುರಿ. ನೋಡ್ರಿ ಸರಿ ಹೇಳ್ತೀಯಾ? ಓಹೋ ತಾವು ಕುರುಕುಮಾರ ಸಹೋದರ ಮಾವಂದಿರು ತಾವು ಕುರು ಸಹೋದರ ಮಹಾವಂದಿರು ಮಾರ್ಗದರ್ಶಕರು ಮಾರ್ಗದರ್ಶಕರು ಹೌದು. ಸಿಂಧುರಾಜ ಶಕುನಿ ಮಹಾರಾಜರೆಂದು ತಿಳಿದು ನಮಗೂ ಸಂತೋಷವಾಯಿತು. ಸಿಂಧುರಾಜ ಶಕುನಿ ಮಹಾರಾಜರೆಂದು ತಿಳಿದು ನಮಗೂ ಸಂತೋಷವಾಯಿತು. ಇಷ್ಟು ಸುಂದರವಾದ ಅರಮನೆ ಬಿಟ್ಟು ತಾವು ಇಲ್ಲಿ ಅಷ್ಟು ಸುಂದರವಾದ ಅಡಿಗೆ ಮನೆ ಬಿಟ್ಟು ತಾವು ಇಲ್ಲಿ ಏ ಮಗನ ಅರಮನೆ ಇಲ್ಲಿ ಎದಕ್ ಬಂದ್ರಿ ಇಲ್ಲಿ? ಸುಂದರವಾದ ಅರಮನೆಯನ್ನು ಬಿಟ್ಟು ತಾವು ಇಲ್ಲಿ ಏ, ಚಿನ್ನದ ಮಾತಾಡ್ ನೋಡ್ರಿ ಅವ. ಅಷ್ಟು ಸುಂದರವಾದ ಮಹಾ ಅರಮನೆಯನ್ನು ಬಿಟ್ಟು ತಾವು ಇಲ್ಲಿ ಹಂಗೆ ಹೇಳ್ಬೇಕು. ಹಸ್ತಿನಾವತಿಯ ಬೀದಿಯಲ್ಲಿ ಅಂತ ಹೇಳ್ಬೇಕು. ಅದನ್ನು ಬಿಟ್ಟು ಈ ಹಸ್ತಿನಾಪುರದ ಬೀದಿಯಲ್ಲಿ ಆತ ಹೊಸ ಅರಿಸ್ತಿರೋ ಇಲ್ಲ. ನೀ ಹೇಳ್ಬೇಕವಾಗ ಎಲ್ಲ ಸೇವಕ ಎಲ್ಲ ಸೇವಕ ಈ ಮಂತ್ರದ ಕೈಯಿಂದ ಕೈ ಕೆಳಕದಿಂದ ಈ ಮಂತ್ರದ ಕೈ ಚಳಕದಿಂದ ಅದು ರಂಗದಾಟದಲ್ಲಿ ಅದು ರಂಗದಾಟದಲ್ಲಿ ಚದುರಂಗದಾಟದಲ್ಲಿ ಅದು ಚದುರಂಗದ ಆಟದಲ್ಲಿ ಆ ಪಾಂಡವರನ್ನು ಸೋಲಿಸಿ ಆ ಪಾಂಡವರನ್ನು ಸೋಲಿಸಿ ಅವರನ್ನು ವನವಾಸಕ್ಕೆ ಅಟ್ಟಿದ್ದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ಬೇಕು. ನಾನು ಇಲ್ಲಿಗೆ ಬಂದಿದ್ದೇನೆ. ಲೇ ಕಾಯಿ ಹೆಂಗಾಕ್ ಮಾಡ್ತಿಲ್ಲ ಹಿಂಗೆ ಹೇಳ್ಬೇಕು. ವನವಾಸದಿಂದ ಅವರನ್ನು ಅಟ್ಟಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ಬೇಕು. ಅವರನ್ನು ವನವಾಸದಲ್ಲಿ ಅಟ್ಟುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ಬೇಕು. ಹೌದಾ? ಹಾ. ನೀನ್ ಹೇಳ ಆಕಾಟ ಏ ಸರಿ ಹಿಡ್ಕೊಳ್ಳಿ. ಏನ್ ಹಿಡ್ಕೊಂಡ್ಬಿಟ್ಟಿವ? ಏ, ಮಾತ್ ಕೇಳಿಪ್ಪ. ಹೋಗ್ಲೇ ಏ ನಾ ಹೋಗ್ತಾನೆ ನೋಡ ಮತ್ತೆ. ಏ, ಬರ್ರಿ, ಬರ್ರಿ, ನಮಗೂ ಇನ್ನೂ ತಿಳಿದ್ರಿ ಪಳಾಚಿ. ಬಾರಪ್ಪ, ನೀವು ಹೋಗಿ ಉಣ್ಬೇಕು. ನೀನ ಬ್ಯಾಡ್ರಿ. ಉಣ್ಬೇಕು ಹೋಗ. ಏ, ಮಾಸ್ತರ್ ಹಾ ಉಮ್ಮ ಯಾವಂದ ತಾಲೀಮ್ ಕಲಿ ಹೋ. ಬಂದು ಮಾಸ್ತರ, ಏ ನೀ ಹೋಗು ಸರ್. ಏ, ನೀ ಸಾಕು. ಏ, ಏ, ಹೋಗ ಹೋಗು. ನಾಳೆ ಕಲಿಯೋದು ಬಾರಪ್ಪ. ಹಾ ಸರಿ ನಿಂತ್ಕೊ ಹಿಂಗ. ನೀ ಅಲ್ಲಿಂದ ಬರ್ಬೇಕಂದ್ರೆ ಓಂ ತಕ ಜನದಿ ತಕ ಜನದೋ ತಕ ಜನತ ಅಂತ ಹೇಳಿ ಬರ್ಬೇಕು. ಅದು ಬರ್ತಾ ಅಲ್ಲ ಅದು ಬರ್ಬಾರ್ದು. ಏ ನೀ ಯಾಕೆ ಬಂದಿಲ್ಲ ಏ ಕೊಟ್ಟ ಹಿಡ್ಕೊಂಡೆ. ನಾವು ನಾಳೆ ಸಿಗರೇಟ್ ಕೊಡ್ತಾನ ಸಿಗರೇಟ್ ಇಟ್ಕೋ ಕೊಡೋಣ
ಮಾಡ್ತಿದ್ದೆ. ಹೇಳ ಹೇಳ. ಸಾರಥಿ, ಇಡೀ ಅಖಂಡ ಭೂಮಂಡಲದಲ್ಲಿ ಹಾ ಎದುರಾದ ಅಖಿಲ ವೈರಿಗಳ ಹೆಡಮುರಿಗೆ ಬಿಗಿದು ಹಾ ಗಾಳಿಯಲ್ಲಿ ಗಿರಗಿರನೆ ತಿರುಗಿಸಿ ಹಾ ಅಂಬರದಿ ಗುಡುಗುಗಳನ್ನು ಪುಟ್ಟಿಸಿ ಹಾ ದಪ್ಪ ನೆಲಕ್ಕಪ್ಪಳಿಸಿದರೆ ಹಾ ಭೂಮಿ ಗಡಗಡನೆ ನಡುಗಿತು. ಸೂರ್ಯ ಚಂದ್ರಾದಿಗಳೇ ಮಲ್ಲಣಿಸಿ ಹೋದರು. ಹಾ ಫಲವಿಯೋಳು ಅಧಿಕ ಸುತ ಏಕಪುತ್ರನ ಪಡೆದ ಹಾ ಧೃತರಾಷ್ಟ್ರ ಜ್ಯೇಷ್ಠ ಸುತ ಹಾ ಫಲದೋಳು ಅಗ್ರಗಣ್ಯನೆಂದು ಹೆಸರು ಪಡೆದ ಹಾ ದುರ್ಯೋಧನ ಮಹಾರಾಜನೆಂದು ಸಾರುವಂತವನಾಗಲಿ ಸಾರಥಿ. ಹಾ ಹೊಲಸು ನಾರಥಿ. ಏ ಇನ್ನು ಹೇಳಿದ್ರೆ ಹೇಳಿದ್ದೀನಿ. ಇನ್ನೊಂದ್ಸಲ ಹೇಳ. ಇನ್ನೊಂದ್ಸಲ ಹೇಳು. ಹಾ ಬೇರೆ ಕಡೆ ಬೇರೆ ಮಾಡ ಹೇಳ. ಚೆಂದ ಮಾಡ. ಸಂಗೀತ ಅಂದಿರು. ಹಾ ಚೆಂದ ಮಾಡು. ಎಲ್ಲೋ ಸಾರಥಿ, ಹಾ ಇಡೀ ಭೂಮಂಡಲದಲ್ಲಿ ಹಾ ಎದುರಾದ ಅಖಿಲ ವೈರಿಗಳ ಹೆಡಮುರಿಗೆ ಬಿಗಿದು ಹಾ ಗಾಳಿಯಲ್ಲಿ ಗಿರಗಿರನೆ ತಿರುಗಿಸಿ ಹಾ ಅಂಬರದಿ ಗುಡುಗುಗಳನ್ನು ಪುಟ್ಟಿಸಿ ಹಾ ದಪ್ಪನ ನೆಲಕ್ಕಪ್ಪಳಿಸಿದರೆ ಹಾ ಭೂಮಿ ಗಡಗಡನೆ ನಡುಗಿತು. ಹಾ ಸೂರ್ಯ ಚಂದ್ರಾದಿಗಳೇ ಹಾ ತಲ್ಲಣಿಸಿ ಹೋದರು. ಹೌದು. ಹೊಳವಿಯೋಳು ಅಧಿಕ ಶತ ಏಕಪುತ್ರಂ ಪಡೆದ ಹಾ ಧೃತರಾಷ್ಟ್ರ ಜ್ಯೇಷ್ಠ ಸುತ ಹಾ ಕ್ಷಣದೋಳು ಅಗ್ರಗಣ್ಯನೆಂದು ಹೆಸರು ಪಡೆದ ಹಾ ದುರ್ಯೋಧನ ಮಹಾರಾಜನೆಂದು ಸಾರಲಿ ಸಾರಥಿ. ಹಾ ಹೊಲಸು ನಾರಥಿ. ಹಾ ಹಾ ಏ ಭಾರಿ ಮಾಡಿದು. ಏ ನಿಂದೆಲ್ಲ ಹೇಳ. ಹೇಳ ಪ್ರಭು. ಹೇಳುವಂತ ನಾವು ಯಶೋ ವಿಶಾಲ ವಿರಾಚಿತಂ ಭೂಮಂಡಲದೊಳಗೆ ಕಂಡ ಪ್ರತಾಪ ಹಾ ನಿತ್ಯವೂ ಸಸ್ಯ ಶ್ಯಾಮಲಾಂಚರ ವನಸಿರಿ ಮೃಗ ಖಗನಗಳ ಅರ್ಪಿತ ಹ್ಮ್ ಸಾವಿರ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಅನುದೇಶಗಳು ನಾಮಾಂಕಿತನಾದ ನಾನು ಹ್ಮ್ ಈ ಕ್ಷಣದಿಂದಲೇ ಹ್ಮ್ ಕುಟಿಲ ಕುಚ್ಚಿತ ಕುಬುದ್ಧಿಯ ಕುರುಗಳ ಸಂಹಾರದ ಕಾರಣಕ್ಕಾಗಿ ಏ ಹೇಳ. ನಿಂತರ್ಸ ಹೇಳ. ಹಾ ಏ ಇಂದ್ರು ನಮ್ಮ ಬುದ್ಧಿ. ಯಶೋ ವಿಶಾಲ ವಿರಚಿತಂ ಭೂಮಂಡಲದೊಳಗೆ ಕಂಡ ಪ್ರತಾಪ ಪೂರಿತ ನಿತ್ಯವೂ ಸಸ್ಯ ಶ್ಯಾಮಲಾಂಚರ ವನ ಸಿರಿ ಮೃಗ ಖಗನಗಳ ಅರ್ಪಿತ ಹ್ಮ್ ಸಹಸ್ರಾರು ಕಾಲದ ವಿಸ್ತೀರ್ಣವಾದ ಈ ಗಾಂಧಾರಿ ದೇಶದ ಹ್ಮ್ ಅನುದೇಶಗಳು ನಾಮಾಂಕಿತನಾದ ನಾನು ಹ್ಮ್ ಈ ಕ್ಷಣದಿಂದಲೇ ಕುಟಿಲ ಕುಚ್ಚಿತ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕ್ಕಾಗಿ ಶಾಶ್ವತ ಪದದಿಂದ ಮಾತುಗಳನ್ನು ಪಾಲಿಸಿ ಇಡೀ ಭೂಮಂಡಲಾಧೀಶನೆಂದು ಮೆರೆಯುತ್ತಿರುವ ಆ ದುರ್ಯೋಧನ ಸೊಕ್ಕಡಗಿಸದಿದ್ದರೆ ನಿನಗೆ ಶರಣಾಗುತ್ತೇನೆ ತಂದೆ. ಆತ ಹೆಂಗ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೇಕ. ಆತ ಆತ ಕುಂದ್ರಲ್ಲೇ. ಆ ಇನ್ನೊಬ್ಬ ಸಣ್ಣ ಹೋಗಿದ್ದಲ್ಲ ಬರ್ತಾನಿಲ್ಲ. ಹಾ, ಬಂದ್ರಿ ಕಿರೀಟ ಹಾಕೊಂಡ್ ಬರ್ಲಿ. ತಲೆ ಮ್ಯಾಲೆ ಏನಾರ ಹಾಕೊಂಡ್ ಬಾ. ಇಲ್ಲ ಇದ್ದಿಲ್ಲ ಇಪ್ಪ. ಏ ಅವಳ ಕಿರೀಟ ನೀ ಹಾಕೊಂಡ್ರೆ ಬರಪ್ಪ. ಅಂಗಿ ಉಲ್ಟಾ ಬಂದಿಯಲ್ಲಿ ತಗೋ. ನಾನಿದ್ರಲ್ಲೇ. ಹಾ ಹೇಳಿ ಹೇಳ. ರಾಮಣ್ಣ ತಲೆ ಮೇಲೆ ಇದ್ದಿದ್ದು. ಏ ನಾಗವಡ್ಡಿ. ಆ, ಜಿಡ್ಡು ಹೇಳ್ತದೆ.
ಏ ಹೇಳನ್ರಿ ಮಾಸ್ತರ ಯಾರಿಗೆ ಬರುತ್ತೆ? ನೀವ್ ಅಂದ್ಬಿಡ್ರಿ ಹಾ. ನೀವ್ ಅಂದಂಗ ನಾವ್ ಅಂತೀವಿ ಗಜವದನ ಹೇ